ಇವಾಗ ಎದ್ದೇನಮ್ಮ? ಚೆನ್ನಾಗಿ ನಿದ್ದೆ ಆಯ್ತಾ ರಾತ್ರಿ? ಏ ಇಲ್ಲ ಕಣಮ್ಮ, ಯಾಕನ ನಿದ್ದೆನೇ ಬರಲಿಲ್ಲ ನಂಗೆ ಯೋಟತ್ತಾದ್ರೂ. ಇತ್ತೊಳ್ಳಾಡಿ ನಂಗೆ ಸಾಕಾಗೋಯ್ತು. ಬೆಳಗಿನ ಜಾವದಾಗ ಒಂದು ಈಟ್ ನಿದ್ದೆ ಬಂತಮ್ಮ, ಅಷ್ಟೇ ನೋಡು. ಏ ನೀನು ಬಂದು ಆಲೆ ಜಾಸ್ತಿ ದಿನ ಆಗೈತಲ್ಲ, ಅದಕ್ಕೆ ರೂಢಿ ತಪ್ಪದಂಗಾಗಿರುತ್ತೆ. ಚೆನ್ನಾಗಿ ನಿದ್ದೆ ಬಂದಿರಲ್ಲ, ಸರಿಯಾಗುತ್ತೆ ಹೇಳು. ಹೋಗು ಕಾಫಿ ಕುಡಿಯೋಗು, ನಿಮ್ಮ ಅತ್ತಿಗೆ ಕಾಫಿ ಮಾಡಿಕ್ಕೇಳೆ, ಹೋಗಿ ಕುಡಿಯೋಗು. ಯಾಕಮ್ಮ ನಾನು ಬಂದಿರೋದು ಅತ್ತಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಏನು ಮಕ ಒಳ್ಳೆ ಉರ್ರ ಅಂತ ಇಕ್ಕೊಂಡೈತೆ. ಅವಳ್ದು ಯಾವಾಗಲೂ ಇದ್ದಿದ್ದೆ ಹೇಳಮ್ಮ, ಯಾರನ್ನ ಮನೆಗೆ ಬಂದರೆ ಸಾಕು ಮಕ ಒಳ್ಳೆ ಗಂಟಿಕೊಂಡು ಓಡಾಡ್ತಾಳೆ. ಅದೇನೋ ಮನಸ್ತಿನೋ ಏನು. ಮನೆ ಹೆಣ್ಮಕ್ಳು ಮನೆಗೆ ಬರದೆ ಇನ್ನೆಲ್ಗೆ ಹೋಗ್ತಾರಮ್ಮ? ಇಕ್ಕೊಂಡ್ರೆ ನಿಕ್ಕೆಂತಾಳು, ಹೋಗು. ನೀನೇನು ತಲೆ ಕೆಡಿಸ್ಕೋಬೇಡ ಅವಳ ವಿಷಯಕ್ಕೆ. ಹೋಗು ಕಾಫಿ ಕುಡಿಯೋಗು, ನಾನು ಹೇಳ್ತೀನಿ ಅವಳಿಗೆ. ಏ ಲಕ್ಷ್ಮಿ, ಲಕ್ಷ್ಮಿ, ಯಾಕತ್ತೆ ಹಂಗೆ ಹೋಗ್ತೀಯಾ? ಇಲ್ಲೇ ಇದ್ದೀನಿ ಹೇಳು, ಕೇಳಿಸ್ತೈತೆ. ಅಮ್ಮಗೆ ಎದ್ದೈತೆ, ಅದಕ್ಕೆ ಕಾಫಿ ಕೊಡು. ಏನು ಸೀಮೆಗಿಲ್ದಿರ ಮಗ, ಇನ್ನೂ ಎಳೆ ಕಿಸ್ಲು. ಏನು ಕಾಫಿ ಕುಡಿಯೋಕ್ಕಾಗಲ್ವೇ? ಬಂದು ತಗೊಂಡು ಅವಳಿಗೆ ತಗೊಂಡೋಗಿ ಕೊಡ್ಬೇಕೇನ ಇವಾಗ ನಾನು? ಏನೇ ಕೊಡೋಗ್ತಿದ್ಯಾ? ಏನಿಲ್ಲ ಕಣತೆ, ತತ್ತಿ ನೀರು ಅಲ್ಲಿಗೆನ. ತಾಳಮ್ಮ ಕುಡಿ ತಗ ಕಾಪಿನ. ಥೋ, ಇದೇನು ಹಿಂಗೈತೆ ಕಾಪಿ? ಒಟ್ಟು ಸಕ್ಕರೆನೇ ಒಯ್ದಿಕ್ಕೈತೆ. ಏನಕ್ಕೆ ನಿನಗೆ ಕಾಫಿ ಮಾಡಕ್ ಬರಲ್ವಾ? ಇಲ್ಲ ಬೇಕು ಬೇಕು ಅಂತ ನಾವು ಸಕ್ಕರೆ ಒಯ್ದಿಕ್ಕಿದ್ಯಾ ನೀನು ನನಗೆ? ನಾನು ಯಾಕಮ್ಮ ಹಂಗೆ ಮಾಡಲಿ? ಇಲ್ಲ ಕಣಮ್ಮ, ಎಲ್ಲರಿಗೂ ಮಾಡ್ಕೊಟ್ಟಿರೋದೇ, ನಿನಗೂ ಮಾಡ್ಕೊಟ್ಟಿರೋದು. ನಾನೇನು ಕೇಳಿ ಸಕ್ಕರೆ ಒಯ್ಲಿ ಓಟ? ಅಲ್ಲ, ನಾನೇನು ಸುಳ್ಳು ಹೇಳ್ತಾ ಇದ್ದೀನ? ಇಷ್ಟೊಂದು ಸಕ್ಕರೆ ಒಯ್ದ್ರೆ ಯಾರು ಕಾಫಿ ಕುಡಿತಾರೆ ಹೇಳು? ನನಗೆ ಈ ಕಾಫಿ ಬೇಡ, ಬೇರೆದು ಮಾಡಿಕೊಡು. ಯಾಕೆ ತಲೆಗಿಲೆ ಕೆಟ್ಟೈತೇನೆ ನಿಂಗೆ? ಯಾಕೆ ಅಷ್ಟು ಸಕ್ಕರೆ ಒಯ್ದಿದ್ಯಾ? ನನ್ನ ಮಗ ಬಂದಿರೋದು ನೋಡಿ ನಿನಗೆ ತಡ್ಕಮಕ್ಕಾಗ್ತಿಲ್ಲ. ಏನೋ ಅಪರೂಪಕ್ಕೆ ಬಂದೈತೆ, ನೀನೇನಕ್ಕೆ ಹಿಂಗೆ ಮಾಡ್ತಾ ಇದೆಯಾ ಹೇಳು? ಇಲ್ಲ ಕಣತೆ, ನಾನೇನು ಜಾಸ್ತಿ ಸಕ್ಕರೆ ಹಾಕಿಲ್ಲ. ನಿಮ್ಮಿಗೆ ಮಾಡ್ಕೊಟ್ನಲ್ಲ ಅದೇ ಕಾಫಿನೇ ಅವಳಿಗೂ ಬಿಸಿ ಮಾಡ್ಕೊಂಬಂದಿದ್ದು. ಸಕ್ಕರೆ ಏನು ಹಾಕಿಲ್ಲ ಕಣತೆ ಜಾಸ್ತಿ. ನಾನೇನು ಸುಳ್ಳು ಹೇಳ್ತಾ ಇದ್ದೀನ? ತಗೊಳಮ್ಮ, ಬೇಕಾದ್ರೆ ಕುಡಿದು ನೋಡು. ಸರಿ ಬಿಡಮ್ಮ, ಅದನ್ನು ಕುಡಿಬೇಡ ನೀನು, ನಾನು ಮಾಡ್ಕೊಡ್ತೀನಿ ನಿಂಗೆ. ಅವಳಿಗೆ ದುರಂಕಾರ. ನನ್ನ ಮಗಳು ಬಂದರೆ ಅವಳಿಗೆ ತಡ್ಕಮಕ್ಕಾಗಲ್ಲ ಅವಳಿಗೆ. ಇಲ್ಲ ಕಣತೆ, ನಾನು ಯಾಕೆ ಹಂಗೆ ಮಾಡಲಿ ಹೇಳು? ನಾನು ಎಲ್ಲರಿಗೂ ಕೊಟ್ಟಿದ್ದೆ, ಅವಳಿಗೂ ಕೊಟ್ಟಿರೋದು. ನಾನು ಯಾಕೆ ಸಕ್ಕರೆ ಒಯ್ದು ಕೊಡ್ಲಿ ಹೇಳು? ಸರಿ ಬಿಡಮ್ಮ, ಆಮೇಲೆ ನೀನೇ ಮಾಡ್ಕೊಡಿವಿಂತೆ. ತಿಂಡಿ ಏನು ಮಾಡ್ತಾ ಇದ್ದಾರಮ್ಮ? ತಿಂಡಿ ಏನು ಮಾಡ್ತಾ ಇದೆಯಾ? ಅತ್ತೆ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಕಣತೆ. ಏನು ಚಿತ್ರಾನ್ನನೇ? ಅದನ್ನೇ ಅವಳು ತಿಂತಾಳೆ. ಬೇಗ ಆಗುತ್ತೆ ಅಂತನ ಚಿತ್ರಾನ್ನ ಮಾಡಿಕ್ತಿದ್ಯೆ. ನಾನು ಚಿತ್ರಾನ್ನ ಎಲ್ಲ ತಿಂಬಲ್ಲ, ನನಗೆ ಚಿತ್ರಾನ್ನ ಅಂದರೆ ಇಷ್ಟ ಆಗಲ್ಲ. ಏನು ತಿಂತ ಹೇಳಮ್ಮ, ಅದನ್ನೇ ಮಾಡಿಸ್ತೀನಿ ನಾನು. ಅಮ್ಮ, ನನಗೆ ಪಲಾವ್ ಮಾಡೋಕೆ ಹೇಳಮ್ಮ. ನನಗೆ ಪಲಾವ್ನು ಮಾಡಿ ಬೋಂಡ ಹಾಕೋಕೆ ಹೇಳಮ್ಮ ಒಂದೆರಡ. ನಂಗೆ ಇಷ್ಟ ಅದು. ಹೋಗಿ ಪಲಾವ್ ಮಾಡಿ ಬೋಂಡ ಹಾಕೋಗು. ಅತ್ತೆ ಬೋಂಡ ಹಾಕೋಕ್ಕೆ ಕಡಲೆ ಹಿಟ್ಟು ಖಾಲಿ ಆಗೈತೆ. ನಿಮ್ಮ ಮಗುಗೆ ಹೇಳತ್ತೆ ತಗೊಂಬರಕ್ಕೆ. ನನಗೆ ಗೊತ್ತು, ಹೋಗು ತರಕ್ಕೆ ಹೇಳ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ, ಹೋಗಿ ರೆಡಿ ಮಾಡ್ಕೊ ಹೋಗಿ ನೀನು. ನೋಡಮ್ಮ, ಇವತ್ತೇ ಬೇಕು ಅಂತಾನೆ ಕಾಫಿಗೋಸ್ ಸಕ್ಕರೆ ಹಾಕೊಂಬಂದು ಕೊಟ್ಟೈತಿ. ಇವಳು ಹೋಗ್ಲಿ ಬೇಗ ಊರು ನಮ್ಮ ಮನೆ ಬಿಟ್ಟು ಅಂತಾನ. ನಾನು ಬಂದಿರೋದೇ ಅವ್ರಿಗೆ ಇಷ್ಟ ಇಲ್ಲ. ನಾನು ಬಂದರೆ ಸಾಕು ಏನಾದರೂ ಒಂದು ಮಾಡ್ತಾನೇ ಇರ್ತಾರೆ. ನೀನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರಮ್ಮ. ನಾನಿಲ್ವೇ, ನಾನು ಮಾಡ್ಕೊಡ್ತೀನಿ, ಸುಮ್ಮನಿರು. ಅವಳದೇ ಮನೆಯಲ್ಲ ಇದು, ನನ್ನ ಮನೆ. ನಾನು ಇರೋ ತಕ್ಕನ ನಂದಿದು, ಅವಳದೇನಲ್ಲ. ನೀನೇನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು, ನಾನು ಮಾಡ್ಕೊಡ್ತೀನಿ. ಅಲ್ಲೇನು ನಡೆಯಲ್ವಲ್ಲ ಅವಳದು? ಬೆಳೆಕಾಳು ಇಲ್ಲಿ ಬೇಯಲ್ವಲ್ಲ, ಅದಕ್ಕೆ ಇಲ್ಲಿ ಬಂದವಳೇನ ಬೇಯಿಸಕ್ಕೆ. ಏನು ಚಿತ್ರಾನ್ನ ತಿಂದೇ ಇಲ್ವೇನೋ ಅಮ್ಮಂಗೆ ಆಗ್ತಾಳೆ. ದಿನ ಚಿತ್ರಾನ್ನನೇ ಬೇಯಿಸಿಕ್ತಾಳೆ. ಅಲ್ಲಿ ನೋಡಿದ್ರಿ ಇಲ್ಲಿ ಬಂದು ಏನು ಬಿಲ್ಡಪ್ ಕೊಡ್ತಾಳೆ? ಏನು ಮಾಡಾಕ್ತಿವ ಅದನ್ನ ತಿಂದು ಹೋಗೋದು ಬಿಟ್ಟು ಇಲ್ಲದು ಬಿಲ್ಡಪ್ ಕೊಡಕ್ ಬರ್ತಾಳೆ ನನ್ನ ಎದುರಿಗಿಲ್ಲಿ. ಅದ್ರ ಸಂದಿಗೆ ನಮ್ಮತ್ತೆ ಒಬ್ಳು ಇದ್ದಾಳೆ, ಏನು ಸೀಮೆಗಿಲ್ಲದ ಮಗಳು ಅಮ್ಮಂಗೆ ಆಡ್ತಾಳೆ. ಏನು ಯಾರು ಎತ್ತಿಲ್ಲದ ಮಗಳನ್ನ ಎತ್ತವಳೆ? ಏನು ಹಂಗಾಡ್ಬೇಕೇನು? ನಾವೆಲ್ಲ ಹೋದ್ರೆ ನಮ್ಮ ತವ್ರ ಮನೆಗೆ ಹಿಂಗೆ ಆಡ್ತೀವ? ಏನು ಮಾಡಿಕ್ಕಿರತ್ತರ ಅದನ್ನ ತಿಂದು ಬರಲ್ದೆ? ಇವಳ್ದೇನು ಸ್ಪೆಷಲ್ಲೇ? ಓಹೋ, ಇವಳು ಹೇಳಿದ್ದೆ ಆಗಬೇಕು. ಬೆಳಗ್ಗೆ ಮಾಡ್ಕೊಟ್ಟಿರೋ ಕಾಪಿನ ಎಲ್ಲರೂ ಗನ್ವಾದಂಗೆ ಕುಡ್ದವ್ರೆ. ಇವಳಿಗೆ ಸಕ್ಕರೆ ಹೆಚ್ಚಾತಂತೆ ಎಲ್ಲೆಲ್ಲನು. ಏನೇ ಕೊಣಿಕೆಂತಿದ್ಯಾ ಕುಕೊಂಡು? ಏನಿಲ್ಲ ಕಣಕ್ಕೆ, ನಾನೇನು ಕೊಣಿಕೆ ಮನ. ನಾನು ಅಡುಗೆ ಮಾಡ್ತಾ ಇದ್ದೀನಿ ನನ್ನ ಪಾಡಿಗೆ. ನಾನೇನು ಕೊಣಿಕೆ ಮನ ಹೇಳು? ನೀನು ಯಾಕೆ ಜಾಸ್ತಿ ಆಡ್ತಾ ಇದೆಯಾ? ನನ್ನ ಮಗಳು ಬಂದೇಲೆ. ನನ್ನ ಮಗ ಬರಲಿ ಇರು, ಏರಿಕ್ಕಿಸ್ತೀನಿ ನಿನಗೆ ಹೇಳಿ. ಇವತ್ತೇದೊಂದಪ್ಪ, ನಾನೇನು ಮಾಡ್ದತ್ತೆ? ನನ್ನ ಪಾಡಿಗೆ ನಾನು ಅಡುಗೆ ಮಾಡ್ತಾ ಇದ್ದೀನಿ. ನಾನೇನು ನಿನ್ನ ಮಗಳು ಬಂದಿರೋದಕ್ಕೆ ನಿಂಗೆ ಆಡ್ತಾ ಇದ್ದೀನ? ಸರಿ, ಅವಳು ಹೋಗ್ಲಿ, ಆಮೇಲೆ ಐತೆ ನಿನಗೆ ಅಡುಗೆ ಆತೇನು ಹೇಳಿ. ಇವಾಗ ಅವಳು ಹೊಟ್ಟೆ ಎಸ್ತೈತಂತೆ. ಆಗತ್ತೆ, ಹೋಗತ್ತೆ, ಕರ್ಕೊಂಬ. ಅಮ್ಮ ಮೀನಾ, ಮೀನಾ ಎಲ್ಲಿದ್ಯಮ್ಮ? ಮುಖ ತೊಳ್ಕೊಂಡೆ ಬಾ. ತಿಂಡಿ ಆಗೈತೆ, ತಿನ್ನು ಬಾ, ಬಿಸಿ ಬಿಸಿದ. ಸರಿ ಬರ್ತೀನಿರಮ್ಮ. ಆಯ್ತೇನತ್ತೆ ತಿಂಡಿ? ಆಯ್ತೇನತ್ಗೆ ತಿಂಡಿ ಆಗಿದ್ರೆ ಹಾಕ್ಕೊಡು, ನಂಗೆ ಹೊಟ್ಟೆ ಎಸ್ತೈತೆ. ಸರಿ ಕುಕ್ಕಳಮ್ಮ, ಹಾಕ್ಕೊಡ್ತೀನಿ. ಇದ್ಯಾಕಮ್ಮ ಹಿಂಗಾಡ್ತಿದ್ಯಾ? ಏನಾತಮ್ಮ? ಅಮ್ಮ ಇದೇನು ತಿಂಡಿನ ಇಲ್ಲ ಏನಮ್ಮ? ಇವತ್ತಿಗೆ ಬೇಕು ಅಂತಾನೆ ಹಿಂಗೆ ಮಾಡಿತ ಏನೋ. ಒಟ್ಟು ಖಾರ ಒಯ್ದಿಕ್ಕೈತೆ, ನನ್ನ ಕೈಲಿ ತಿಂಬಕ್ಕಾಗ್ತಿಲ್ಲಪ್ಪ ಇಷ್ಟೊಂದು ಖಾರನ. ನೀರು ಕೊಡಮ್ಮ ಬೇಗ. ಇದ್ಯಾಕೆ ಮೀನ ಹಿಂಗೆ ಹೇಳ್ತೀಯ? ಎಲ್ಲರಿಗೂ ಅದನ್ನೇ ಮಾಡಿದ್ದೀನಮ್ಮ. ಏನು ಅಷ್ಟೊಂದು ಖಾರ ಆಗಿಲ್ಲ. ಈಗಿನ ತಮಣಿ ತಿಂದೋದ ಅದನ್ನೇನ ಖಾರ ಅಂತ ಏನು ಹೇಳಲಿಲ್ಲ ಅವನು. ನಾನು ಸುಳ್ಳು ಹೇಳ್ತಾ ಇದ್ದೀನಿ. ಹಂಗಾದ್ರೆ ತಿನ್ನೋಡು ನೀನೇನ, ಗೊತ್ತಾಗುತ್ತೆ. ಬಾರಮ್ಮ ತಿನ್ನೋಡು.
ನೋಡು ನೀನೇನ ಗೊತ್ತಾಗುತ್ತೆ ಖಾರ ಆಗೈತೋ ಇಲ್ವೋ ಅಂತನ. ಯಾಕೆ ಅಷ್ಟು ಖಾರ ಒಯ್ದಿಕ್ಕಿದ್ಯಾ ನನ್ನ ಮಗಳು ತಿನ್ಬಾರ್ದು ಅಂತನ? ಇಲ್ಲ ಕಣತೆ, ದಿನ ಮಾಡ್ದಂಗೆ ಮಾಡಿದೀನಿ. ಯಾಕೆ ಇವತ್ತು ಖಾರ ಅಂತ ಹೇಳ್ತಾ ಇದ್ದಾಳೋ ಗೊತ್ತಾಗ್ತಿಲ್ಲ ನಂಗೆ. ತಮ್ಮಣಿ ಸುಮ್ಮನೆ ತಿಂದೋದ. ತಮ್ಮಣಿ ಅಂದ್ರೆ ಬೈದಿರ್ತೀಯಾ, ಸುಮ್ಮನೆ ತಿಂದೋಗಿರ್ತಾನೆ. ನನ್ನ ಮಗಳು ಖಾರ ತಿಂಬಲ್ಲ ಅಂತ ಗೊತ್ತು ತಾನೆ ನಿಂಗೆ ಜಾಸ್ತಿನ. ಇವಾಗ ಒಂದು ಸ್ವಲ್ಪ ತಿನ್ಕೊಳಮ್ಮ ಅತ್ತ, ಮಧ್ಯಾಹ್ನಕ್ಕೆ ಏನನ್ನ ಬ್ಯಾರೇದ್ ಮಾಡಿಕ್ತೀನಿ, ತಿನ್ಕ ಇವಾಗ. ಅಮ್ಮ ನಂಗೆ ಕೋಳಿ ಸಾರು ತಿಮ್ಮಂಗಾಯತೆ, ಅಣ್ಣಂಗೆ ಹೇಳಿ ಕೋಳಿ ತರಿಸು, ಕೋಳಿ ಸಾರು ಮಾಡಲಿ ಮಧ್ಯಾಹ್ನಕ್ಕೆ. ಹ್ಞೂ ತರಿಸ್ತೀನಿ, ಕೋಳಿನೂ ಮಟನ್ನು ತರಿಸ್ತೀನಿ. ತಿಂಬಿವಿಂತ ಇವಾಗ ಒಂದಿಷ್ಟು ತಿನ್ಕೊಳಮ್ಮ ಅತ್ತ, ನೀರು ಕುಡ್ಕೊಂಡು ಖಾರನ ಆಗಲಿ ಏನನ್ನ ಆಗಲಿ ತಿನ್ಕಾತ್ತ. ಹ್ಞೂ ಕೋಳಿ ಸಾರ್ಗೂ ಒಟ್ಟು ಖಾರ ಒಯ್ಬೇಡ ಅಂತ ಹೇಳಮ್ಮ, ನನ್ನ ಖಾರ ಅಂದರೆ ಆಗಲ್ಲ. ಇಲ್ಲ ನಾನೇ ಹಾಕ್ಕೊಡ್ತೀನಿ ಕೋಳಿ ಸಾರಿಗೆ ಖಾರನ, ಇವಾಗ ತಿನ್ಕೊಳಮ್ಮ ಒಂದಿಷ್ಟತ್ತ. ಮಟನ್ ತರಕ್ಕೆ ಹೇಳ್ತೀನಿ ಅವನಿಗೆ, ತಂದು ಕೊಡ್ತಾನೆ, ಅದನ್ನ ಚೆನ್ನಾಗಿ ಮಾಡು. ಇಲ್ಲ ಖಾರನ ಒಟ್ಟ ಉಪ್ಪ ಒಯ್ದಿಕ್ಬೇಡ ನೀನು, ಹೇಳಿದ್ದೀನಿ ನಾನು. ಇಲ್ಲ ಕಣತೆ, ನಾನು ದಿನ ಮಾಡ್ದಂಗೆ ಮಾಡಿದ್ದೀನಿ. ಖಾರ ಯಾಕತ್ತಂತ ನನಗೂ ಗೊತ್ತಾಗ್ತಿಲ್ಲ. ಬೇಕು ಅಂತಾನೆ ಒಯ್ದಿರ್ತೀಯ ನೀನು. ಅವನಿಗೆ ಹೇಳ್ತೀನಿ ತರಕ್ಕೆ, ರೆಡಿ ಮಾಡ್ಕ ಎಲ್ಲನ. ಆ ಹುಡುಗಿ ಇವಾಗ ನೀಟಾಗಿ ತಿಂದಿಲ್ಲ, ಒಂದು 12 ಗಂಟೆ ಅಷ್ಟೊತ್ತಿಗೆ ಮಾಡಿಕ್ಕಿವಿಂತೆ, ಅದನ್ನ ನೀಟಾಗಿ ತಿಂಬುತ್ತದು. ಸರಿ ಕಣತಿ, ಹೇಳೋಗು, ರೆಡಿ ಮಾಡ್ಕೊಂತೀನಿ ಎಲ್ಲನ. ನನಗಿನ್ನೇನು, ಇವಳು ಬಂದರೆ ಬರೀ ನಾ ಇವಳ್ದು ಬಟ್ಟೆ ಒಗಿ ನೆಲ ತೊಳಿ, ಇವಳಿಗೆ 3 ಹೊತ್ತು ಅಡುಗೆ ಬೇಯಿಸಾಕು ಇದೇ ಆಗುತ್ತೆ ಕೆಲಸ. ಇನ್ಯಾ ಕೆಲಸನೂ ಇರಲ್ಲ ನನಗೆ. ಥೋ, ನಂದು ಒಂದು ಕರ್ಮ. ನನ್ನ ಮನೆಗೆ ತವ್ರ ಮನೆಗೆ ಹೋಗ್ತೀನಿ ಅಂದರೆ ನಮ್ಮ ಅತ್ತೆ ಒಳ್ಳೆ ನಾಯಿ ಥರ ಆಡ್ತಾಳೆ, ಕಳ್ಸೋದೇ ಇಲ್ಲ ಅಂತಾಳೆ. ಅದೇ ಅವ್ರ ಮಗಳು ಬರಲಿ ಹೆಂಗೆ ನೋಡ್ಕೊಂತಾಳೆ ನೋಡು. ನಾವು ಅವ್ರ ಮಕ್ಳಂಗೆ ತಾನೇ, ಮಗಳಿಗೊಂದು ನ್ಯಾಯ ಸೊಸೆಗೊಂದು ನ್ಯಾಯ. ಇಂಥವು ಯಾಕೆ ಮಾಡ್ತಾರೋ ಇವರು? ಲೋ ಸೀನಾ ಎಲ್ಲಿದ್ಯಲ್ಲ, ಬಾರ್ಲಾ ಇಲ್ಲಿ. ಯಾಕಮ್ಮ ಹಂಗೆ ಹೋಗ್ತಾ ಇದ್ದೀವಿ, ಯಾಕೆ ಏನಾಯ್ತು? ಇವನ್ಗಿನ್ನೇನು 3 ಬಿಟ್ಟನ್ಗೆ ಯಾವಾಗಲೂ ತೇಲಾಡ್ತಾ ಇರ್ತಾನೆ ಕುಡ್ದು. ಮನೆ ಮಠ ಅಂಬದು ಏನು ಒಂದು ಜವಾಬ್ದಾರಿ ಐತೆ ಇವನ್ಗೆ. ಅದ್ಯಾಕೆ ಸುಮ್ಮನೆ ಒಟ ಅಂತೀಯ? ಅದೇನಾಯ್ತು ಹೇಳು ನೀನು. ನೀನ್ ಕರೆಕ್ಟಾಗಿದ್ದಿದ್ರೆ ನನ್ಗೆ ಯಾಕೆ ಈ ಗತಿ ಬರೋದು ಹೇಳು? ಅಪ್ರೂಪಕ್ಕೆ ನನ್ನ ಮಗ ಬಂದೈತೆ, ನಿನ್ನ ಹೆಂಡತಿ ಮಾಡಬಾರದ್ದೇ ಮಾಡ್ತಾವಳಲ್ಲ. ಏನು ಮಾಡಿದ್ಲು ಆ ಲಕ್ಷ್ಮಿ? ಅವಳಿಗೆ ಇವತ್ತು ಗೂಸಕ್ಕೆ ಕೊಡ್ತೀನಿ. ಏನು ಮಾಡಿದ್ಲು ಹೇಳಮ್ಮ? ಏನ್ ಮಾಡಿದ್ಲು ಅಂತ ಬಾಯ ಕೇಳು. ಕಾಪಿಗೊಟ್ಟು ಸಕ್ಕರೆ ಒಯ್ಯೋದು, ಊಟಕ್ಕೊಷ್ಟು ಖಾರ ರುಬ್ಬೋದು, ಇದನ್ನ ಮಾಡೋದು. ಅವಳಿಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಇವತ್ತು. ಗ್ರಾಚಾರ ಇವಾಗ ಬಿಡಿಸೋದೇನ್ ಬೇಡ. ಆ ಮಗ ಐತೆ ಏನಂತ್ಕೊಂಬತ್ತೆ, ಆ ಮಗ ಹೋದ್ಮೇಲೆ ವಿಚಾರಿಸ್ಕೊಂಬನ. ಇವಾಗ ಹೋಗಿ 1 ಕೆಜಿನ ಮಟನ್ ತಗೊಂಬ ಹೋಗು. 1 ಕೆಜಿ ಸಾಕೇನಮ್ಮ? ಸಾಕು, ಹೋಗು 1 ಕೆಜಿ ತಗೊಂಬಂದು ಕೊಡು, ಬೇಗ ಮಾಡ್ಲಿ. ಆ ಮಗ ಬೆಳಗ್ಗೆ ತಿಂದು ಇಲ್ಲ, ಅದು ಹೊಟ್ಟೆ ಎಷ್ಟಿರುತ್ತೆ, ಹೋಗು ಬೇಗ ಮಾಡಿಕ್ಲಿ. ಸರಿ ಕಣ, ಮತ್ತೆ ತತ್ತೀನಿರಮ್ಮ. ಈ ನನ್ನ ಮಗ ನೇರಪಾಗಿದ್ದಿದ್ರೆ ನನ್ಗೆ ಯಾಕೆ ಈ ಗತಿ ಬರೋದು? ಯಾವಾಗಲೂ ಕುಡಿದು ತೇಲಾಡ್ತಿರ್ತಾನೆ 24 ಗಂಟೆನೂ. ಇನ್ನೇನು ಮಾಡಕ್ ಬದುಕು? ಅದಕ್ಕೆ ಹೆಚ್ಕೊಂಡವಳು ಅವಳು. ನನ್ನ ಮಗ ಬಂದಿರೋದಕ್ಕೆ ಎಷ್ಟು ಆಟ ಆಡ್ತಾವಳು ನೋಡವಳು. ಹೋಗ್ಲಿ ನನ್ನ ಮಗ ಅಂತ ಕಾಯ್ತಾ ಇದ್ದೀನಿ, ಆಮೇಲೆ ಐತ ಅವಳಿಗೆ. ಸರಿ ಕಣ್ರಪ್ಪ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡ್ರಪ್ಪ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ರಪ್ಪ.